ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು SSLC ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ NCERT ಸಿಲೆಬಸ್ನ ಒಂದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಏನು ನಡೆದಿದೆನೋ 2023ಲಿ ಅದರ ಒಂದು ಕೀ ಆನ್ಸರ್ಸ್ಗಳನ್ನು ಚೆಕ್ ಮಾಡ್ತಾ ಹೋಗೋಣ. ಬನ್ನಿ ಹಾಗಾದರೆ ಫಸ್ಟ್ ಮೇನನ್ನು ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ 6 ಕ್ವೆಶನ್ಸ್ಗಳಿರ್ತವೆ. ಅವೆಲ್ಲವೂ ಕೂಡ MCQ ಕ್ವೆಶನ್ಸ್ಗಳಾಗಿರ್ತವೆ. ಕೊಟ್ಟಿರ್ತಕ್ಕಂತಹ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಕಂಡುಹಿಡಬೇಕಾಗುತ್ತೆ. ಫಸ್ಟ್ ಕ್ವೆಶನ್ ನೋಡಿ, I planted dash tree in my garden last year. Dash tree has now grown big. ಎಸ್, ತುಂಬ ಈಸಿಯಾಗಿರೋ ಪ್ರಶ್ನೆ ಇದು. ಇಲ್ಲಿ ನೀವು ಆರ್ಟಿಕಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾವು ಟ್ರೀ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಅದು ಯಾವ ಟ್ರೀ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಬರುತ್ತೆ. ಆ್ಯಂಡ್ ಟ್ರೀ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗೋದ್ರಿಂದ ಇಲ್ಲಿ ಸುಲಭವಾಗಿ ನಾವು ಎಯನ್ನು ಫಿಲ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಟೈಮ್ ಅದೇ ಟ್ರೀ ಬಗ್ಗೆ ಮತ್ತೆ ಕಂಟಿನ್ಯೂ ಮಾತಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ನಮಗೆ ಮೊದಲಿಗೆ ಮಾತಾಡಿರೋದ್ರಿಂದ ಅದು ಡೆಫಿನೆಟ್ ಆಗಿರುತ್ತೆ. ಸೊ ಇಲ್ಲಿ ಡೆಫಿನೆಟ್ ಆರ್ಟಿಕಲನ್ನು ಫಿಲ್ ಮಾಡ್ತೀವಿ. ಸೊ ದ ಆನ್ಸರ್ ಎ ಮತ್ತು ದ ಇರ್ತಕ್ಕಂಥದ್ದು ಅದು ಆಪ್ಷನ್ ಬಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್, ವಿ ಆರ್ ಗೋಯಿಂಗ್ ಟು ದ ಪ್ಲೇ ಗ್ರೌಂಡ್. ಎಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಏನು ಮಾಡಬೇಕು, ನಾವು ಕ್ವೆಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕಲ್ವಾ. ಸೊ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ಕೊಟ್ಟಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ನಾವು ಈಗ ನೆಗೆಟಿವ್ ಕ್ವೆಶನ್ ಟ್ಯಾಗನ್ನು ಮಾಡಬೇಕಾಗಿದೆ. ಸೊ ಆರ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಎಲ್ಲಿದೆ ನೋಡಿ, ಎ ಮತ್ತು ಸಿ ಎಲ್ಲಿದೆ. ನಾವು ನೆಗೆಟಿವ್ ಸೇರಿಸ್ಬೇಕು ಅಂದರೆ ಆರಂಟ್ ಇಲ್ಲಿ ಬರ್ತಾ ಇದೆ, ಆರಂಟ್ ವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವೆಶನ್ ನೋಡಿ, ಆನಂದ್ ಈಸ್ ಅ ಫ್ರೆಂಡ್ಲಿ ಮ್ಯಾನ್. ಎಸ್, ಫ್ರೆಂಡ್ಲಿ ಅಂತಕ್ಕಂಥದ್ದು ಆನಂದನ ಬಗ್ಗೆ ಹೇಳ್ತಾ ಇದೆ, ಅಂದರೆ ಆನಂದನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಯಾವುದೇ ಒಂದು ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಹಿಯರ್. Fourth question, the chief guest distributed the prizes to the children. The correct phrasal verb that can replace the underlined word is. ಎಸ್, ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಟೆಡ್. ಎಸ್, ಯಾವುದಾದ್ರೂ ಪ್ರೈಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂತಹದ್ದಕ್ಕೆ ನಾವು ಫ್ರೇಸಲ್ ವರ್ಬನ್ನು ಯಾವ್ದು ಬಳಸ್ತೀವಿ ಅಂದರೆ ಗೇವ್ ಔಟ್. ಸೊ ಸರಿಯಾದ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಇನ್ನು ಫಿಫ್ತ್ ಕ್ವೆಶನ್ ನೋಡಿ, ಮೈ ಲೆಗ್ಸ್ ಆರ್ ಪಿಲ್ಲರ್ಸ್, ದ ಬಾಡಿ ದ ಶ್ರೈನ್, ದ ಹೆಡ್ ಅ ಕಪಲ್ ಆಫ್ ಗೋಲ್ಡ್. ಎಸ್, ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಮೈ ಲೆಗ್ಸ್ ಆರ್ ಪಿಲ್ಲರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಕಾಲುಗಳನ್ನು ಪಿಲ್ಲರ್ ಅಂತೇಳಿ ಡೈರೆಕ್ಟಾಗಿ ಕಂಪೇರ್ ಮಾಡ್ತಾ ಇರೋದ್ರಿಂದ, ಇಲ್ಲಿ ಡೈರೆಕ್ಟ್ ಕಂಪ್ಯಾರಿಸನ್ ಕಾಣ್ತಾ ಇರೋದ್ರಿಂದ ಇದು ಮೆಟಫರ್ ಆಗಿರುತ್ತೆ. ಅದೇ ರೀತಿ ದ ಬಾಡಿ ದ ಶ್ರೈನ್, ಅದನ್ನು ಸಹ ಡೈರೆಕ್ಟ್ ಕಂಪ್ಯಾರಿಸನ್, ಬಾಡಿಯನ್ನೇ ಶ್ರೈನ್ ಅಂದರೆ ದೇಗುಲ ಅಂತೇಳಿ. ಅದೇ ರೀತಿ ಹೆಡ್, ಶಿರವನ್ನು, ತಲೆಯನ್ನು ಯಾವುದಕ್ಕೆ ಹೋಲಿಸಿದರೆ ಕಪೋಲ ಅಂದರೆ ದೇವರ ಒಂದು ಗುಡಿಯ ಮೇಲಿರುತ್ತಲ್ವ ಕಳಶ, ಅದಕ್ಕೆ ಡೈರೆಕ್ಟಾಗಿ ಹೋಲಿಸಲಾಗಿದೆ. ಸೊ ಇವೆಲ್ಲವೂ ಕೂಡ ಮೆಟಫರ್ಗೆ ಎಕ್ಸಾಂಪಲ್ಸ್. ಇನ್ನು ಸಿಕ್ಸ್ತ್ ಕ್ವೆಶನ್ ನೋಡಿ, ದ ಶಿಪ್ ವಿತ್ ಆಲ್ ದ ಪ್ಯಾಸೆಂಜರ್ಸ್ ಡ್ಯಾಶ್ ಸಂಕ್ ಬೈ ದ ಎನಿಮಿ. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಎಸ್, ನಾವು ಸುಲಭವಾಗಿ ಇಲ್ಲಿ ಪ್ಯಾಸೆಂಜರ್ಸನ್ನು ನೋಡಿ ವರ್ ಅಂತೇಳಿ ಡಿಸೈಡ್ ಮಾಡಿಬಿಡ್ತೇವೆ. ಬಟ್ ಇಲ್ಲಿ ಓವರಾಲ್ ಆಗಿ ನಾವು ನೋಡಬೇಕು ಸಬ್ಜೆಕ್ಟನ್ನು. ದ ಶಿಪ್ ವಿತ್ ಆಲ್ ದ ಪ್ಯಾಸೆಂಜರ್ಸ್ ಅಂದರೆ ಎಲ್ಲ ಪ್ಯಾಸೆಂಜರ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದೇ ಒಂದು ಶಿಪ್, ಅಂದರೆ ಇಲ್ಲಿ ಸಿಂಗ್ಯುಲರ್ ಇರುತ್ತೆ. ಅಸಂಕ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ನಾವು ಫಿಲ್ ಮಾಡಬೇಕಾಗಿರೋದು ವಾಸ್ ಅನ್ನು. ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ಮೇನ್ ಕ್ವೆಶನ್. ಇಲ್ಲಿ ನೀವೇನು ಮಾಡಬೇಕು, ಕೊಟ್ಟಿರ್ತಕ್ಕಂತಹ ಕ್ವೆಶನ್ಸ್ಗಳಿಗೆ ಮೊದಲಿಗೆ ಯಾವುದೋ ಒಂದು ರಿಲೇಷನ್ ಇರುತ್ತೆ, ಅನಾಲಜಿಸ್ ಕ್ವೆಶನ್ಸ್ ಇವೆಲ್ಲ. ಸೊ ಅವೆರಡೂರ ಮಧ್ಯೆ ಇರತಕ್ಕಂಥ ರಿಲೇಷನನ್ನು ಕಂಡುಹಿಡ್ಕೊಂಡು ಕೊಟ್ಟಿರ್ತಕ್ಕಂತಹ ಥರ್ಡ್ ವರ್ಡ್ಗೆ ನೀವು ಸೂಟೇಬಲ್ ಆಗಿರ್ತಕ್ಕಂತಹ ವರ್ಡನ್ನು ಬರೀಬೇಕಾಗುತ್ತೆ. ಫಸ್ಟ್ ನೋಡಿ, ಪರ್ಫೆಕ್ಟ್ ಇಂಪರ್ಫೆಕ್ಟ್ ಅಂದರೆ ಇಲ್ಲಿ ಪ್ರಿಫಿಕ್ಸನ್ನು ಸೇರಿಸ್ಬಿಟ್ಟು ಆಪೋಸಿಟ್ ವರ್ಡನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ರೆಗ್ಯುಲರ್ಗೆ ನಾವು ಇರ್ರೆಗ್ಯುಲರ್ ಅಂಥೇಳಿ ಬರಿಬೋದು, IR ಪ್ರಿಫಿಕ್ಸನ್ನು ಸೇರಿಸ್ಬೇಕಾಗುತ್ತೆ. ಇನ್ನು 8 ಸೈಟ್ ಇದೇನಿದು ಹೋಮೋಫೋನ್. ಸೊ ಫೇರ್ಗೆ ಹೋಮೋಫೋನ್ ಯಾವುದು, ಫೇರ್, FARE. 9th ಕ್ವೆಶನ್, ಪಾರ್ಟಿಸಿಪೇಷನ್ ಇದೆ, ಡಿಸೈಡ್ಗೆ ಡಿಸಿಷನನ್ನು ಬರೀಬೇಕಾಗುತ್ತೆ. ಅಂದರೆ ವರ್ಬನ್ನು ನಾವು ನೌನ್ ಆಗಿ ಚೇಂಜ್ ಮಾಡಿದ್ದೇವೆ. ಅದೇ ರೀತಿ ಡಿಸೈಡು ಡಿಸಿಷನ್ ಅಂತೇಳಿ ಚೇಂಜ್ ಆಗ್ತಾ ಇದೆ. ರೈಟ್, ರಿಟರ್ನ್ ತುಂಬ ಸುಲಭವಾಗಿರೋದೆ. V1 ಇರೋದು V3 ಬರಿತಾ ಇದ್ದೇವೆ. ಆ್ಯಂಡ್ ಸ್ಪೀಕ್ ಇರೋದನ್ನು ಏನು ಬರಿಬೇಕೀಗ, ಸ್ಪೋಕನ್ ಅಂತೇಳಿ ಬರಿಬೇಕಾಗುತ್ತೆ, ಸ್ಪೋಕನ್. ಥರ್ಡ್ ಮೇನನ್ನು ನೋಡೋಣ. ರಿರೈಟ್ ಆಸ್ ಡಿರೆಕ್ಟೆಡ್, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಎಸ್, ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ ಆಗಿ ನೀವು ಚೇಂಜ್ ಮಾಡಬೇಕಾಗಿದೆ.
ಐ ಹ್ಯಾವ್ ಪರ್ಚೇಸ್ಡ್ ಎ ಬುಕ್. ಎಸ್, ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ನಲ್ಲಿ ಐ ಮತ್ತು ಎ ಬುಕ್ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳಾಗಿದ್ದಾವೆ. ಅವೆರಡನ್ನೂ ಕೂಡ ನೀವು ಇಂಟರ್ಚೇಂಜ್ ಮಾಡಬೇಕಾಗುತ್ತೆ. ಸೊ ಎ ಬುಕ್ ಅನ್ನೋದು ಸಬ್ಜೆಕ್ಟ್ ಸ್ಥಾನದಲ್ಲಿ ಬರುತ್ತೆ, ಇದು ನಿಮಗೆ ಗೊತ್ತಿರಲಿ. ಇನ್ನು ಆನ್ಸರ್ ಏನಾಗಿರುತ್ತೆ? ಎಸ್, ಆನ್ಸರ್ನ ನೋಡೋದಾದರೆ ಎ ಬುಕ್ ಹ್ಯಾಸ್ ಬೀನ್ ಪರ್ಚೇಸ್ಡ್ ಬೈ ಹಿಮ್. ಎಸ್, ಹ್ಯಾವ್ ಅಥವಾ ಹ್ಯಾಸ್ ಬಂದಾಗ ಅಥವಾ ಹ್ಯಾಡ್ ಬಂದಾಗ ನಾವೇನು ಮಾಡ್ತೀವಿ? ಪ್ಯಾಸಿವ್ ವಾಯ್ಸ್ ಮಾಡುವಾಗ ಬೀನನ್ನು ಸೇರಿಸ್ತೀವಿ, ಇದು ನಿಮಗೆ ನೆನಪಿರಲಿ. ಇನ್ನು 12th ಕ್ವಶನ್, ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್. ಎಸ್, ಅಂಡರ್ಲೈನ್ ಕೊಟ್ಟಿರ್ತಕ್ಕಂತಹ ವರ್ಡನ್ನು ನೋಡ್ಕೊಳ್ಳಿ. ವಿ ಸೆಲೆಬ್ರೇಟ್ ನ್ಯಾಷನಲ್ ಸೈನ್ಸ್ ಡೇ ಆನ್ 28th February ಎವ್ರಿ ಇಯರ್. ಎಸ್, ಎವ್ರಿ ಇಯರ್ 28th ಫೆಬ್ರವರಿಲಿ ಏನು ಮಾಡ್ತಾ ಇದ್ದಾರೆ? ನ್ಯಾಷನಲ್ ಸೈನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಇಲ್ಲಿ ನೀವು 28th ಫೆಬ್ರವರಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಅದನ್ನ ಅಂಡರ್ಲೈನ್ ಮಾಡಲಾಗಿದೆ. ಇಲ್ಲಿ ನೀವೇನು ಮಾಡಬೇಕು? ಕ್ವಶನನ್ನು ಫ್ರೇಮ್ ಮಾಡಬೇಕು. ಸೊ ಇಲ್ಲಿ ಒಂದು ಟೈಮನ್ನು ಅಥವಾ ಡೇಟನ್ನು ಕೊಟ್ಟಿರೋದ್ರಿಂದ ವೆನ್ ಅಂತಕ್ಕಂತಹ ಒಂದು WH ಕ್ವಶನನ್ನು ತೆಗೆದುಕೊಂಡು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಲೆಬ್ರೇಟ್ ಪ್ರೆಸೆಂಟ್ ಫಾರ್ಮಲ್ಲಿದೆ. ಸೊ ವೆನ್ ಡು ಅಂತೇಳಿ ನಾವು ಕ್ವಶನನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆನ್ಸರನ್ನು ನೋಡಿ, ವೆನ್ ಡು ವಿ ಸೆಲೆಬ್ರೇಟ್ ನ್ಯಾಷನಲ್ ಸೈನ್ಸ್ ಡೇ ಎವ್ರಿ ಇಯರ್ ಆ್ಯಂಡ್ ಕ್ವಶನ್ ಮಾರ್ಕ್. ಇನ್ನು 13th ಕ್ವಶನ್, ಚೇಂಜ್ ಇಂಟು ಆನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಅಬ್ದುಲ್ ಕಲಾಂ ಈಸ್ ಎ ಗ್ರೇಟ್ ಪರ್ಸನ್. ಎಸ್, ಇದೊಂದು ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿದೆ. ಈ ಸೆಂಟೆನ್ಸನ್ನು ನಾವು ಎಕ್ಸ್ಕ್ಲಾಮೇಟರಿ ಅಥವಾ ಆಶ್ಚರ್ಯ ಸೂಚಕ ಸೆಂಟೆನ್ಸ್ ಅಂತೇಳಿ ಕರಿತೀವೋ ಚೇಂಜ್ ಮಾಡಬೇಕಾಗುತ್ತೆ. ಯಾವ ರೀತಿ ಚೇಂಜ್ ಮಾಡ್ಬೋದು ಅಂದರೆ, ವಾಟ್ ಎ ಗ್ರೇಟ್ ಪರ್ಸನ್ ಅಬ್ದುಲ್ ಕಲಾಂ ಈಸ್ ಅಂತೇಳಿ ನಾವು ಸೆಂಟೆನ್ಸನ್ನು ಚೇಂಜ್ ಮಾಡಬಹುದು. ಇನ್ನು ನೆಕ್ಸ್ಟ್ fourth main, answer the following questions in a sentence each. 7 questions ಇದಾವೆ, ಪ್ರತಿಯೊಂದು ಕೂಡ ಒಂದೊಂದು ಮಾರ್ಕ್ಸನ್ನು ಕ್ಯಾರಿ ಮಾಡ್ತವೆ. ನೀವು ಇಲ್ಲಿ ಸೆಂಟೆನ್ಸ್ ಫಾರ್ಮಲ್ಲೇ ಬರೀಬೇಕಾಗುತ್ತೆ. ನಾನು ಇಲ್ಲಿ ಕೀವರ್ಡ್ಸನ್ನು ಮಾತ್ರ ಕೊಡ್ತಾ ಇದ್ದೇನೆ, ಬಟ್ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಫುಲ್ ಸೆಂಟೆನ್ಸಲ್ಲೇ ಆನ್ಸರನ್ನು ಬರೀರಿ. ಫಸ್ಟ್ ಒನ್, ಹೂ ಡಸ್ ಲೆಂಚೋ ಥಿಂಕ್ ಹ್ಯಾಸ್ ಟೇಕನ್ ರೆಸ್ಟ್ ಆಫ್ ದ ಮನಿ? ಆನ್ಸರ್, ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್. ನೆಕ್ಸ್ಟ್ ಕ್ವಶನ್, what do roots of trees do at night? The roots work the whole night to disengage themselves from the floor of veranda. Next question, how is the fog in the poem? The fog moves like a cat on little cat feet and sits on haunches like a cat. Next question, who is the real culprit in the story A Question of Trust? Answer, the young lady or the woman. Next question, what is the name of the book that tells how butterflies migrate to Central America? Answer, The Travels of Monarch 10. Why does a young lawyer come to the village? To serve summons on Oliver Lutkins. Why was Ramlal worried about Boli? Answer, she had neither good looks nor intelligence. She had pox marks on her face. Ramlal worried about her that nobody would marry her. Fifth main, answer the following questions in 2 or 3 sentences each. ಇವೆಲ್ಲ ಕ್ವಶನ್ಸ್ಗಳು 2 ಮಾರ್ಕ್ಸನ್ನು ಕ್ಯಾರಿ ಮಾಡ್ತವೆ. ಟೋಟಲ್ 7 ಕ್ವಶನ್ಸ್ಗಳು ಇಲ್ಲಿ ಇರ್ತವೆ. What twin obligations does Nelson Mandela? Answer, Mandela mentions that every man has twin obligations. The first is towards his family, parents, wife and children. The second obligation is his contribution towards fellow people, his community and his country. Next question, mention the 2 issues that lead to the argument between Lomo and Natalia. The first argument was about the ownership of Oxon Meadows, and the second argument is over the price of the dogs, their pedigree, their hunting capability, and even the proportions of their jaws. 23rd question, according to the poet Caroline Wells, how can we identify the lion and the tiger? The poet suggests that we can identify the Asian lion by his enormous brownish yellow colored body and loud sounds of roaring as he comes nearer.
The Bengal tiger can be identified by the black stripes on his yellow skin background, who eats in one go as he comes nearer. 24th question. Why is Harriet tempted to keep Tricky as his permanent guest? Mr. Harriet is tempted to keep Tricky on as a permanent guest because of the good food and wine he is enjoying in Tricky's name. He does not want to lose the luxurious inflow of fresh eggs, wine, and brandy. Who is Fowler and what was his first authentic thrill of the day? Fowler is a writer, and he had come to meet Ausable. Fowler's first authentic thrill of the day came when he saw Max in Ausable's room pointing a pistol towards him and Ausable. Next question. How did Mr. Griffin make himself comfortable in the big store of London? Griffin first looked for clothes. He broke open boxes and fitted himself out with warm clothes. He became fully dressed in shoes, an overcoat, and a hat. Then he fed himself on cold meat, coffee, sweets, and wine taken from the grocery store. 27th question. What are Hari Singh's reactions to the prospect of receiving education? When he started living with Anil, he wanted to be literate so that he would become a more cunning cheat. Later on, there is a change in his heart. He wants to learn respect in his life. And the optional question for 27th question. Why are books referred to as man's best companion? A book is a man's best companion because it is always there. It never leaves us alone. It is there with us even when everyone else is gone. Books guide us, instruct us, make us laugh, inform us, inspire us, and are always true to us. ಎಸ್ ಇಷ್ಟು ಕ್ವೆಶನ್ಸ್ಗಳು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಗ್ರಾಮರ್ ಕ್ವೆಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉಳಿದಿರ್ತಕ್ಕಂತಹ ಬೇರೆ ಕ್ವೆಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬೈ ಬಾಯ್.